ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು CR ಕನ್ನಡ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಪ್ರಿಲ್ 1ರಿಂದ ನಮಗೆ 2024-2025 ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಅದರ ಸಲುವಾಗಿ ನಮಗೆ NPS, EPF, ಫಾಸ್ಟ್ ಟ್ಯಾಗ್, ಮೆಡಿಸಿನ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್, ಮ್ಯೂಚುವಲ್ ಫಂಡ್ಸ್, SBI ಕ್ರೆಡಿಟ್ ಕಾರ್ಡ್ಸ್, ಅಮೆರಿಕನ್ ವೀಸಾ ಮತ್ತಿತರ ವಿಷಯಗಳಲ್ಲಿ ನಮಗೆ ಬಹುದೊಡ್ಡಾದ ಬದಲಾವಣೆಗಳಾಗ್ತಾ ಇದೆ. ಅದರ ಡೀಟೇಲ್ಸ್ ಅನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು EPF, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಇದರಲ್ಲಿ ನಮಗೆ ಒಂದು ಬಹುದೊಡ್ಡಾದ ಬದಲಾವಣೆ ಆಗಿದೆ. ನಾವು ಹೊಸ ಜಾಬ್ಗೆ ಸೇರಿಕೊಂಡಾಗ ನಮ್ಮ ಹಳೆ PF ಅಕೌಂಟ್ ಅಲ್ಲಿರುವ ಅಮೌಂಟ್ ನ ಹೊಸ PF ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನಾವು ವೆಬ್ಸೈಟ್ ಅಥವಾ ಆಪ್ ಅಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ನ ಸಬ್ಮಿಟ್ ಮಾಡಬೇಕಾಗಿತ್ತು. ಏಪ್ರಿಲ್ 1ರಿಂದ ಅದು ಆಟೋಮೆಟಿಕ್ ಆಗಿ ಆಗುತ್ತೆ. EPF ಡಿಪಾರ್ಟ್ಮೆಂಟ್ ಅದನ್ನು ನೀವು ಹೊಸ ಜಾಬ್ಗೆ ಸೇರಿಕೊಂಡಾಗ ಅದು ಹಳೆಯ PF ಅಕೌಂಟ್ ಅಲ್ಲಿರುವ ಅಮೌಂಟ್ ನ ಹೊಸ PF ಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ನೀವೇನು ರಿಕ್ವೆಸ್ಟ್ ಅಪ್ಲೈ ಏನು ಮಾಡಬೇಕಾಗಿಲ್ಲ. ಅದೊಂದು ಒಳ್ಳೆಯ ಸುದ್ದಿ. ಎರಡನೇದು ಫಾಸ್ಟ್ ಟ್ಯಾಗ್. ಏಪ್ರಿಲ್ 1ರಿಂದ ಫಾಸ್ಟ್ ಟ್ಯಾಗ್ KYC ಕಡ್ಡಾಯವಾಗಿದೆ. ನಮಗೆ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮುಂಚೆ ನಮಗೆ ಸೂಚನೆ ಕೊಟ್ಟಿತ್ತು ಎಲ್ಲಾ ಫಾಸ್ಟ್ ಟ್ಯಾಗ್ಸ್ KYC ಮಾಡಿಸ್ಬೇಕು ಅಂತ. ನೀವು ಇನ್ನೂ KYC ಮಾಡಿಸಿಲ್ಲ ಅಂದ್ರೆ ಏಪ್ರಿಲ್ 1ರಿಂದ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟ್ ಬ್ಲಾಕ್ ಆಗುತ್ತೆ. ಅದರಲ್ಲಿ ಅಮೌಂಟ್ ಇದ್ರೂ ನೀವು ಟೋಲ್ ಪೇ ಮಾಡಕ್ ಆಗೋದಿಲ್ಲ. ಅದರ ಸಲುವಾಗಿ ನೀವು ಈಗಲೇ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ NPS, ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಇನ್ನು ಮುಂದೆ ಏಪ್ರಿಲ್ 1ರಿಂದ ನಾವು NPS ವೆಬ್ಸೈಟ್ ಅಥವಾ ಆಪ್ ಅಲ್ಲಿ ಲಾಗಿನ್ ಮಾಡಬೇಕು ಅಂದ್ರೆ ನಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಜೊತೆಗೆ ನಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಸಹ ಬರುತ್ತೆ. ಆ OTP ಎಂಟರ್ ಮಾಡಿದಾದ್ಮೇಲೆ ನೀವು ಲಾಗಿನ್ ಮಾಡಕ್ಕಾಗುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್. ನೀವು ಏಪ್ರಿಲ್ 1ರ ಬಳಿಕ ಹೆಲ್ತ್, ಲೈಫ್ ಅಥವಾ ಜನರಲ್ ಇನ್ಶೂರೆನ್ಸ್ ತಗೊಂಡ್ರೆ ಅದು ವಿಮಾ ಕಂಪನಿಗಳು ನಿಮಗೆ ಪಾಲಿಸಿಯನ್ನು ಡಿಜಿಟಲ್ ರೂಪದಲ್ಲಿ ಮಾತ್ರ ಸೆಂಡ್ ಮಾಡ್ತಾರೆ. ಅಂದ್ರೆ ಇಮೇಲ್ ಅಥವಾ ಅವ್ರ ವೆಬ್ಸೈಟ್ ಆಪ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಮ್ಗೆ ಮುಂಚೆ ಪೋಸ್ಟ್ ಅಲ್ಲಿ ಫಿಸಿಕಲ್ ಆಗಿ ಬರ್ತಾ ಇತ್ತು. ನೋಡಿ, ಇಲ್ಲಿ ನೋಡಬಹುದು, ಇದೇ ತರ ನಿಮ್ಗೆ ಬರ್ತಾ ಇತ್ತು. ಬಟ್ ಇನ್ನು ಮುಂದೆ ಅದು ಡಿಜಿಟಲ್ ಆಗಿರುತ್ತೆ. ನಿಮ್ಗೆ ಇಮೇಲ್ ಅಥವಾ ವೆಬ್ಸೈಟ್ ಇದರಲ್ಲಿ ಬರುತ್ತೆ. ಮತ್ತೆ ಇನ್ಕಮ್ ಟ್ಯಾಕ್ಸ್. ಏಪ್ರಿಲ್ 1ರ ಬಳಿಕ ನೀವು ಹೊಸ ಆದಾಯ ಪದ್ಧತಿ ಅಥವಾ ಹಳೆಯ ಆದಾಯ ಪದ್ಧತಿಯನ್ನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಬೈ ಡಿಫಾಲ್ಟ್ ಆಗಿ ಹೊಸ ಆದಾಯ ಪದ್ಧತಿಯನ್ನು ನಿಮ್ಮ ಇನ್ಕಮ್ ಟ್ಯಾಕ್ಸ್ಗೆ ಅಪ್ಲೈ ಮಾಡ್ತಾರೆ. ಅಂದ್ರೆ ಹೊಸ ಆದಾಯ ತೆರಿಗೆ ಪದ್ಧತಿಯಲ್ಲಿ ನಿಮಗೆ 7 lakh ವರೆಗೂ ಏನು ಇನ್ಕಮ್ ಟ್ಯಾಕ್ಸ್ ಇರೋದೇ ಇಲ್ಲ. ಸೊ ನೀವು ಒಂದ್ಸಲ ಹೊಸ ಆದಾಯ ತೆರಿಗೆ ಪದ್ಧತಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಆ ವರ್ಷದಲ್ಲಿ ನೀವು ಮತ್ತೆ ಹಳೆ ಆದಾಯ ಪದ್ಧತಿಯನ್ನು ಸೆಲೆಕ್ಟ್ ಮಾಡಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಮಗೆ ಮೆಡಿಸಿನ್, ಔಷಧಿಗಳ ಮೇಲೆ ನಮಗೆ ರೇಟ್ ಜಾಸ್ತಿ ಆಗಲಿದೆ. ಈ ಏಪ್ರಿಲ್ 1ರ ತನಕ 0.0055% ನಮಗೆ ಔಷಧಿಗಳ ಮೇಲೆ ರೇಟ್ ಜಾಸ್ತಿ ಆಗಲಿದೆ. 12% ಜಾಸ್ತಿ ಆಗಿತ್ತು 2022ರಲ್ಲಿ, 10% ಜಾಸ್ತಿ ಆಗಿತ್ತು. ಆದ್ರೆ 2024ರಲ್ಲಿ 0.0055% ಮಾತ್ರ ಜಾಸ್ತಿ ಆಗಲಿದೆ. ನೆಕ್ಸ್ಟ್ ಬಂದು SBI ಡೆಬಿಟ್ ಕಾರ್ಡ್ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಏಪ್ರಿಲ್ 1ರಿಂದ ಟೊಯೋಟಾ ಕಾರ್ಸ್ 1% ಮತ್ತೆ ಕಿಯಾ ಕಾರ್ಸ್ 3% ಅವರ ಸೆಲೆಕ್ಟೆಡ್ ಮಾಡೆಲ್ಸ್ ಗಳ ಮೇಲೆ ಅವರ ಕಾರ್ನ ಪ್ರೈಸ್ ನ ಜಾಸ್ತಿ ಮಾಡಲಿದ್ದಾರೆ. ಆಗಿರುವ H1B ಮತ್ತು L1 ಸರ್ವಿಸ್ ಟ್ಯಾಕ್ಸ್ ಅದು ಜಾಸ್ತಿ ಆಗಲಿದೆ. ಮ್ಯೂಚುವಲ್ ಫಂಡ್ಸ್. ನಿಮ್ಮ ಎಲ್ಲ ಮ್ಯೂಚುವಲ್ ಫಂಡ್ಸ್ ಏಪ್ರಿಲ್ 1ರಿಂದ KYC ಕಡ್ಡಾಯ. ನೀವು ಎಲ್ಲ ಮ್ಯೂಚುವಲ್ ಫಂಡ್ಸ್ಗೂ KYC ಮಾಡಿಸಲೇಬೇಕು. ಏಪ್ರಿಲ್ 1ರ ತನಕ ನೀವು ಏನಾದರೂ KYC ಮಾಡಿಸಿಲ್ಲ ಅಂದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ಸ್ ನ ವಹಿವಾಟು ಸ್ಥಗಿತಗೊಳ್ಳಲಿದೆ. ಆದಷ್ಟು ಬೇಗ ನಿಮ್ಮ ಮ್ಯೂಚುವಲ್ ಫಂಡ್ಸ್ ನ KYC ಮಾಡಿಸಿ. ಈ ಎಲ್ಲದರಲ್ಲಿ ನಿಮ್ಗೆ ಯಾವ್ದಾದ್ರು ಹೇಗೆ ಮಾಡಿಸೋದು ಅಂತ ವಿವರಣೆ ಬೇಕಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಡೀಟೇಲ್ಸ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದಷ್ಟು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್.